ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೂ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಇ ಕಾಮರ್ಸ್ ಕಂಪನಿ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಶಾಪ್ಕ್ಲೂ ಆಗಿರ್ಬೋದು, ಸ್ನ್ಯಾಪ್ಡೀಲ್ ಆಗಿರ್ಬೋದು, ಯಾವುದೇ ಒಂದು ಇ ಕಾಮರ್ಸ್ ಕಂಪನಿ ಈ ರೀತಿ ಕೆಲಸವನ್ನು ಮಾಡುತ್ತೆ ಆಯಿತಾ. ನೀವೇನಾದರೂ ಒಂದು ಪ್ರಾಡಕ್ಟನ್ನು ಆನ್ಲೈನಲ್ಲಿ ಸೆಲ್ ಮಾಡಬೇಕು, ಲಿಸ್ಟಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆ ತನಕ ಈ ಒಂದು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಮೊದಲಾಗಿ ಒಂದು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಯಾವ ರೀತಿ ಕೆಲಸನಪ್ಪ ಮಾಡುತ್ತೆ ಅಂತಂದರೆ, ನಾನು ಸೆಲ್ಲರ್ ಆಯಿತಾ, ನಾನು ಯಾವುದೋ ಒಂದು ಪ್ರಾಡಕ್ಟನ್ನು ಅಮೆಝಾನಲ್ಲಿ ಸೆಲ್ ಮಾಡ್ತಾ ಇದ್ದೀನಿ ಆಯಿತಾ. ಈ ಒಂದು ಡೋರೆಮಾನ್ ಇದನ್ನು ನಾನು ಅಮೆಝಾನಲ್ಲಿ ಸೆಲ್ ಮಾಡ್ತಾ, ಅಮೆಝಾನ್ ಲಿಸ್ಟಿಂಗ್ ಹಾಕಿದ್ದೀನಿ, 10 ರೂಪಾಯಿಗೆ ಇದನ್ನು ನಾನು ಅಮೆಝಾನಲ್ಲಿ ಸೆಲ್ ಮಾಡ್ತಾ ಇದ್ದೀನಿ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸೆಲ್ ಮಾಡ್ತಾ ಇದ್ದೀನಿ. ನೀವು ಬೈಯರ್ ಈ ಒಂದು ವಿಡಿಯೋವನ್ನು ಏನು ನೋಡ್ತಾ ಇದ್ದೀರಾ, ನೀವು ಅದನ್ನು ಪರ್ಚೇಸ್ ಮಾಡಬೇಕು ಆಯಿತಾ. 10 ರೂಪಾಯಿ ಕೊಟ್ಬಿಟ್ಟು ನೀವು ಈ ಒಂದು ಡೋರೆಮಾನ್ನ ತಗೋತೀರಾ. ನೀವು ಪರ್ಚೇಸ್ ಮಾಡಿದಂಥ 10 ರೂಪಾಯಿ ಕೊಟ್ಬಿಟ್ಟು ಏನು ತೊಗೊಂಡ್ರಿ, ಆ 10 ರೂಪಾಯಿ ಕೂಡ ನನಗೆ ಕೊಡಲ್ಲ ಅವರು, ಅಮೆಝಾನ್ ಅವರು. 10 ರೂಪಾಯಿ ನನಗೆ ಬರಲ್ಲ. ಅದು ಅವ್ರು 2 ರೂಪಾಯಿ ಕಮಿಷನ್ ಇಟ್ಕೊಂಬಿಟ್ಟು, ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟ್ಗೂ, 2 ರೂಪಾಯಿ ಕಮಿಷನ್ ಇಟ್ಕೊಂಬಿಟ್ಟು ನನಗೆ 8 ರೂಪಾಯಿನ ಕೊಡ್ತಾರೆ ಆಯಿತಾ. ಈ ಕಡೆ ನಾನು 8 ರೂಪಾಯಿ, ನನಗೆ ನೋಡಪ್ಪ 2 ರೂಪಾಯಿ ಅಲ್ಲೇ ಹೋಯ್ತು. ನಾನು ಮ್ಯಾನುಫ್ಯಾಕ್ಚರ್ ನನಗೆ ಇದು ಮಾಡೋದಕ್ಕೆ 7 ರೂಪಾಯಿ ಬಿದ್ದಿತ್ತು ಆಯಿತಾ. ಬರೀ ಒಂದೇ 1 ರೂಪಾಯಿ ಲಾಭ ನನಗಾಯಿತು. ಸೆಲ್ಲರ್ ನನಗೆ ಬರೀ ಒಂದೇ 1 ರೂಪಾಯಿ, ಅಮೆಝಾನ್ ಅವರು 2 ರೂಪಾಯಿ ಇಟ್ಕೊಂಡ್ಬಿಟ್ರು. ನಾನೇನಾದರೂ ಡೈರೆಕ್ಟಾಗಿ ಈ ಪ್ರಾಡಕ್ಟನ್ನು ನಿಮಗೆ ಸೆಲ್ ಮಾಡ್ತಾಯಿದ್ದೆ ಅಂತ ಅಂದರೆ, ಅಮೆಝಾನ್ ಅವ್ರು ಬೇಡ, ಡೈರೆಕ್ಟಾಗಿ ನಾನು ನಿಮಗೆ ಸೆಲ್ ಮಾಡ್ತಾಯಿದ್ದೆ ಅಂತ ಅಂದರೆ, ನಾನು 9 ರೂಪಾಯಿ ಕೊಡ್ತಿದ್ದೆ. ನಾನು ಇದನ್ನ ತಗೋ, ನನಗೆ 2 ರೂಪಾಯಿ, 7 ರೂಪಾಯಿಗೆ ಮಾಡಿದ್ದ ನನಗೆ 2 ರೂಪಾಯಿ ಲಾಭ ಆಯಿತು, ನಿಮಗೂ 1 ರೂಪಾಯಿ ಲಾಭ ಆಯಿತು, ನಿಮಗೂ 1 ರೂಪಾಯಿ ಕಡಿಮೆಯಾಗಿ ಪ್ರಾಡಕ್ಟ್ ಸಿಕ್ತು. ಈ ಅಮೆಝಾನ್ ಅವರು ಮಧ್ಯೆ ಕಮಿಷನ್ ತೊಗೊಂಡಿಲ್ಲ ಅಂತಂದರೆ ಜನಗಳಿಗೆ ಬೆಲೆ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಾನು ಹಿಂಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೊಂದು ವಿಷಯ ಗೊತ್ತಾಯ್ತು. ಏನಪ್ಪ ಅಂತ ಅಂದರೆ, ನಿಮಗೆ ಕ್ಲಬ್ ಫ್ಯಾಕ್ಟ್ರಿ ಅಂತ ಒಂದು ವೆಬ್ಸೈಟ್ ಇದೆ ಆಯಿತಾ. 2006ರಲ್ಲಿ ಇದು ಶುರುವಾಗಿದ್ದು ಕ್ಲಬ್ ಫ್ಯಾಕ್ಟ್ರಿ. ಈ ಒಂದು ಕ್ಲಬ್ ಫ್ಯಾಕ್ಟ್ರಿನಲ್ಲಿ ನೀವು ಸೆಲ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಯಾವುದೇ ಕಮಿಷನ್ ಇರಲ್ಲ ಆಯಿತಾ. ಅಲ್ಲಿರೋ ಪ್ರಾಡಕ್ಟ್ಗಳು ಸಹ ಅಷ್ಟೇ ಬೆಲೆ ತುಂಬ ಕಡಿಮೆ ಇರುತ್ತೆ ಈ ಕಾರಣದಿಂದ. ಸೊ ನೀವೇನಾದರೂ ಫ್ಯೂಚರಲ್ಲಿ ಸೆಲ್ ಮಾಡಬೇಕು ಏನಾದರೂ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಕ್ಲಬ್ ಫ್ಯಾಕ್ಟ್ರಿನ ಸೆಲ್ ಮಾಡಿದ್ರೆ ತಾವು ಈ ಕಡೆ ಕಮಿಷನ್ನು ಕೊಡಬೇಕಾಗಿಲ್ಲ, ಬಂದಿದ್ದ ಲಾಭ ಎಲ್ಲ ನಿಮಗೆ ಡೈರೆಕ್ಟಾಗಿ ಸೆಲ್ಲರ್ ನೀವು ಎಷ್ಟು ಸೆಲ್ ಮಾಡ್ತಾ ಇದ್ದೀರಾ ವಿತೌಟ್ ಕಮಿಷನ್ ನಿಮಗೆ ಕಂಪ್ಲೀಟ್ ದುಡ್ಡನ್ನು ನಿಮ್ಗೆ ಅವ್ರು ಕೊಡ್ತಾರೆ. ಈ ಕಡೆ ಬೈ ಮಾಡೋರ್ಗೂ ಈಸಿ. ಸೊ ಈ ಒಂದು ವೆಬ್ಸೈಟಲ್ಲಿ ಎಲ್ಲ ಪ್ರಾಡಕ್ಟ್ಗಳ ಬೆಲೆ ಕೂಡ ಕಡಿಮೆ ಇರುತ್ತೆ. ಕಂಪೇರಿಟಿವ್ಲಿ ಅಮೆಝಾನ್, ಫ್ಲಿಪ್ಕಾರ್ಟಿಗೆ ಕಂಪೇರ್ ಮಾಡಿದ್ರೆ ಬೆಲೆ ಕೂಡ ತುಂಬ ಕಡಿಮೆಗೆ ಸಿಗುತ್ತೆ ನಿಮಗೆ. ಈ ಕಡೆ ಸೆಲ್ಲರ್ಗೂ ಲಾಭ, ಆ ಕಡೆ ಬೈ ಮಾಡೋರ್ಗೂ ಲಾಭ. ಸೊ ಒಂದು ರೀತಿ ಹೇಳಬೇಕು ಅಂತ ಅಂದರೆ, ಒಂದು ಕ್ಲಬ್ ಫ್ಯಾಕ್ಟ್ರಿ ವೆಬ್ಸೈಟ್ನ ಸ್ಟ್ರಾಟಜಿ ಹೆವಿ ಸಕ್ಕತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಡೆ ಕಸ್ಟಮರ್ಗಳು ಅಂದರೆ ಬೈ ಮಾಡೋರ್ಗೂ ಲಾಭ ಆಗಬೇಕು, ತುಂಬ ಸೆಲ್ ಮಾಡೋರ್ಗೂ ಲಾಭ ಆಗಬೇಕು. ಸೊ ತುಂಬ ಒಳ್ಳೆ ಸ್ಟ್ರಾಟಜಿ ಇದಾಗಿರುವಂಥದ್ದು ಆಯಿತಾ. ಬೇರೆಯವರು ಕೂಡ ಹಿಂಗೆ ಮಾಡಿದ್ರೆ ಇನ್ನೂ ತುಂಬ ಕಡಿಮೆ ಬೆಲೆಗೆ ಕಸ್ಟಮರ್ಗಳು ಲಾಭ ಆಗುತ್ತೆ, ಬೈ ಮಾಡೋ ಸೆಲ್ ಮಾಡೋರ್ಗೂ ತುಂಬ ಲಾಭ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ನೀವು ಇ ಕಾಮರ್ಸನ್ನ ಏನೋ ಒಂದು ಸೆಲ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದರೆ, ಈ ಒಂದು GST ಇರುವಂಥ ತುಂಬ ಇಂಪಾರ್ಟೆಂಟ್ ಆಯಿತಾ. ಮೇಯ್ನ್ GST ಬೇಕೇ ಬೇಕು ನೀವು ಸೆಲ್ ಮಾಡಬೇಕು ಅಂತ ಅಂದರೆ. ಸೊ ಅದಿದೆ ಅಂತಂದರೆ ನೀವು ಯಾವುದೇ ಒಂದು ವೆಬ್ಸೈಟಲ್ಲಿ ತುಂಬ ಈಸಿಯಾಗಿ ನೀವು ರಿಜಿಸ್ಟರ್ ಆಗ್ಬೋದು. ನೀವು ಹೆಂಗೆ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾಗೆ ಯಾವ ರೀತಿ ರಿಜಿಸ್ಟರ್ ಆಗ್ತೀರಾ ಅಷ್ಟು ಸಿಂಪಲ್ ಆಗಿ ನೀವು ಸೆಲ್ಲರ್ ಆಗಿ ಯಾವುದೇ ಒಂದು ಇ ಕಾಮರ್ಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗ್ಬೋದು. ಬಟ್ ಮೇನ್ GST ಇರಲೇಬೇಕಾಗತ್ತೆ. ಸೊ ನಿಮಗೆ ಅನಿಸುತ್ತೆ ಈ ಒಂದು ಇ ಕಾಮರ್ಸ್ ಕಂಪ್ನಿಗಳು ಈ ಒಂದು ಕಮಿಷನ್ ಮುಖಾಂತರ ಮಾಡ್ತಿರುವಂಥ ಲಾಭದ ಬಗ್ಗೆ ಮತ್ತು ಈ ಒಂದು ಕ್ಲಬ್ ಫ್ಯಾಕ್ಟ್ರಿಯ ಸ್ಟ್ರಾಟಜಿಯ ಬಗ್ಗೆ ನಿಮ್ಗೆ ಅನಿಸುತ್ತೆ? ಈ ಕ್ಲಬ್ ಫ್ಯಾಕ್ಟ್ರಿ ಥರ ಬೇರೆ ಏನಾದರೂ ವೆಬ್ಸೈಟ್ ಇದೆಯಾ? ಇದರ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಒಂದ್ಸಲ ದಯವಿಟ್ಟು ತಿಳಿಸಿ ನನಗೆ. ನಿಮ್ಮ ಸಜೆಷನ್ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಆಯಿತಾ. ನಾನು ಅದನ್ನು ನೋಡ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಈ ಕೆಲವೊಂದು ವಿಷಯಗಳು ನನಗೆ ಗೊತ್ತಾಯಿತು ಆಯಿತಾ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.